ನಿಮ್ಮ ಹತ್ರ ದಾಖಲೆ ತನ್ನಿ. ಈ ವರ್ಷ ಅತ್ಯಂತ ದೊಡ್ಡ ಜೋಕ್ಸ್ ಅಂದರೆ 40,000 ಕೋಟಿ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಇದು ದೊಡ್ಡ ಜೋಕ್ಸ್. ಅಂದರೆ ಕಾಂಗ್ರೆಸ್ ಜೊತೆಗೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಈ ರೀತಿ ಮಾತಾಡ್ತಿದ್ರಿ. ಬೆಳಗಾವಿ ಅಧಿವೇಶನ ಮಾಡಿದ್ದೆ ನೀವು ಧಾರಾವಾಹಿ ಅಂತೆ. ಯಡಿಯೂರಪ್ಪನವ್ರ ವಿರುದ್ಧ, ವಿಜೇಂದ್ರ ವಿರುದ್ಧ ಉತ್ತರ ಕರ್ನಾಟಕ ಅನ್ಯಾಯ ಇದೆ ಅಂತೇಳಿಲ್ಲ. ಉತ್ತರ ಕರ್ನಾಟಕದ ಜನರು ಇವತ್ತಿಗೂ ಉತ್ತರ ಕರ್ನಾಟಕ ಯಡಿಯೂರಪ್ಪನವರ ಅವಧಿಯಲ್ಲಿ, ಭಾರತೀಯ ಜನತಾ ಪಾರ್ಟಿ ಅವಧಿಯಲ್ಲಿ ಅನ್ಯಾಯ ಆಗಿದೆ ಅಂತ ಉತ್ತರ ಕರ್ನಾಟಕದ ಜನ ಯಡಿಯೂರಪ್ಪನ ಆಡಳಿತ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ ಭಾಳ ಸಮಾಧಾನವಾಗಿದ್ದಾರೆ. ಉತ್ತರ ಕರ್ನಾಟಕ ಏನು ಅನ್ಯಾಯ ಆಗಿದೆ? ಅಧಿವೇಶನ ಒಳಗೆ ಹೊರಗಡೆ ಮಾತಾಡಿದ್ದೇನೆ ನೀವು ಯಡಿಯೂರಪ್ಪನವರ ಮತ್ತು ವಿಜೇಂದ್ರ ವಿರುದ್ಧ ಧಾರಾವಾಹಿ ಥರ ಮಾತಾಡಿದಿರಿ. ಅಧಿವೇಶನ ಒಳಗೆ ಹೊರಗಡೆ ಈ ಸಮಯವನ್ನು ಅವಕಾಶ ಬಳಕೆ ಮಾಡಿಕೊಂಡು ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾಯಿತು. ಕಾಂಗ್ರೆಸ್ ವೈಫಲ್ಯಗಳ ಬಗ್ಗೆ ಮಾತಾಡಬೇಕಾಯಿತು. ಕಾಂಗ್ರೆಸ್ ವೈಫಲ್ಯಗಳ ಬಗ್ಗೆ ಮಾತಾಡಲಿಲ್ಲ. ಅಂದರೆ ಬಿ ಜೆ ಪಿ ವಿರುದ್ಧ ಮಾತಾಡಿದರೆ, ವಿಜೇಂದ್ರ ವಿರುದ್ಧ ಮಾತಾಡಿದರೆ ಹೆಚ್ಚು ಬೆನಿಫಿಟ್, ಲಾಭ ಆಗುತ್ತಂತೇಳಿ ಈ ರೀತಿ ಆರೋಪಗಳನ್ನು ಮಾಡ್ತಾ ಇದ್ದೀರಿ. ನೀವಲ್ಲಿ 40,000 ಕೋಟಿ ಹೇಳ್ತಂಗಿಲ್ಲ, ಸಿದ್ದರಾಮಯ್ಯ ಟ್ವೀಟ್ ಮಾಡಿದರು. ನಿನ್ನೆ ದಿವಸ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ, ದಾಖಲೆ ತನ್ನಿ ಅಂತ ಹೇಳಿದ್ರು. ತನ್ನಿ ದಾಖಲೆ. ಅಧಿವೇಶನದ ಒಳಗಡೆ ಸುದೀರ್ಘವಾಗಿ ಚರ್ಚೆ ಆಗಿದೆ. ಸಿದ್ದರಾಮಯ್ಯನವರು ಗಾಳಿಯಲ್ಲಿ ಗುಂಡೊಡೆದ್ರು, ಭ್ರಷ್ಟಾಚಾರ ಆಗಿದೆ ಅಂತೇಳಿ, ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತೇಳಿ. ದಾಖಲೆಗಳು ಇಲ್ಲ. 2,000 ಕೋಟಿ ಬಿಡುಗಡೆ ಆಗಿದೆ. ಎಲ್ಲಿ 40,000 ಕೋಟಿ ಬಿಡುಗಡೆ ಆಗಿದೆ?